ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವಂತ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆಯಲ್ಲಿ ಸ್ವಾವಲಂಬಿ ಸಾರಥಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಒಂದು ನಿಗಮದಲ್ಲಿ ಅರ್ಜಿ ಸಲ್ಲಿಸೋದು ಸೇಮ್ ಇರುತ್ತೆ. ಸೊ ನಿಮಗೆ SC ಅಥವಾ ST ಅವರಾಗಿದ್ದರೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕ್ಕೆ ಯಾವ ರೀತಿ ಇರುತ್ತೆ ಅಂತ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಇವಾಗೂ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗಂಗಾ ಕಲ್ಯಾಣಕ್ಕೆ ಒಂದು ತೋರಿಸ್ತೀನಿ, ಹೈನುಗಾರಿಕೆ. ಒಟ್ಟು 7 ಯೋಜನೆ ಇದ್ದಾವಲ್ಲ, ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಒಟ್ಟು 7 ಯೋಜನೆಗೆ ಒಂದೊಂದು ವಿಡಿಯೋ ಮಾಡಿ ನಿಮಗೆ ಹಾಕಿ ತೋರಿಸ್ತೀನಿ. ಸೊ ನಿಮಗೆ ಐಡಿಯಾ ಬರುತ್ತೆ ಯಾವ ಒಂದು ಯೋಜನೆಗೆ ಯಾವ ಥರ ಒಂದು ಅಪ್ಲಿಕೇಶನ್ ಹಾಕಬೇಕಂತ. ಸೇವಾ ಸಿಂಧುನಲ್ಲಿ ಇವಾಗ ಒಂದು ಸಿಟಿಜನ್ ಲಾಗಿನ್ನಲ್ಲಿ ಯಾವುದೇ ರೀತಿಯ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರಿಗೆ ಹೋಗದೆ ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ನಾರ್ಮಲ್ ಸೇವಾ ಸಿಂಧು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೇವಾ ಸಿಂಧು .ಕರ್ನಾಟಕ.gov.in ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ಸರ್ವರ್ ಬ್ಯುಸಿ ಇದೆ. ಸೊ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಆಪ್ಷನ್ ಬರುತ್ತೆ, ಸೇವಾ ಸಿಂಧು ಸರ್ವಿಸ್ ಲಿಂಕ್ ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ನಿಮಗೆ ಲಾಗಿನ್ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಸೇವಾ ಸಿಂಧು ಲಾಗಿನ್ ಇದ್ದರೆ OTP ಹಾಕಿ ನೀವು ಲಾಗಿನನ್ನು ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಲಾಗಿನ್ ಇಲ್ಲ, ಇದೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ರಿಜಿಸ್ಟರ್ ಅಂತಿದೆ ನೋಡಿ. ಈ ಒಂದು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ಆಧಾರ್ ಕಾರ್ಡ್ ಹಾಕಿ ಸೇವಾ ಸಿಂಧಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಯೂಸರ್ ID ಪಾಸ್ವರ್ಡನ್ನು ನೀವು ಕೊಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಲಾಗಿನನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನಾನು ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಲಾಗಿನ್ ನಂತರ ಈ ರೀತಿ ಬರುತ್ತೆ, ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ. ಇವಾಗ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ ನೋಡಿ, ಇವ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕರ್ನಾಟಕ ಸರ್ಕಾರದ ಎಲ್ಲ ಒಂದು ಸೇವೆಗಳು, ಅಪ್ಲಿಕೇಶನ್ ಡಿಪಾರ್ಟ್ಮೆಂಟು, ಸರ್ವಿಸ್ ನೇಮು, ಇಲ್ಲೆಲ್ಲ ಅಪ್ಲಿಕೇಶನ್ ನಂಬರ್ ತೋರಿಸ್ತವೆ. ಸೊ ನಮಗೆ ಇವಾಗ ಬೇಕಾಗಿರೋದು ಸ್ವಾವಲಂಬಿ ಸಾರಥಿ ಯೋಜನೆ. ಸೊ ಇಲ್ಲಿ ಈ ಒಂದು ಬಾಕ್ಸಲ್ಲಿ ನೀವು ಸರ್ಚ್ ಮಾಡ್ಕೋಬೇಕು. ನೀವು ಯಾವ ಒಂದು ಯೋಜನೆ ಸರ್ಚ್ ಮಾಡ್ತಾಯಿದ್ದೀರಾ ಆ ಒಂದು ಯೋಜನೆ ಹೆಸರಲ್ಲಿ ಹಾಕಬೇಕು. ಅಲ್ಲಿ ಸ್ವಾವಲಂಬಿ ಅಂತ ಹಾಕ್ತಾಯಿದ್ದೀನಿ, ಸ್ವಾವಲಂಬಿ ಸಾರಥಿ ಕರೆಕ್ಟಾಗಿ ಹಾಕಬೇಕು. ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಬರೋದಿಲ್ಲ ನೋಡಿ. ಸ್ವಾವಲಂಬಿ ಅಂತ ಹಾಕಿದ್ದೀನಿ, ಬಂದಿಲ್ಲ. SV ಹಾಕ್ತೀನಿ. ಇಲ್ಲಿ ಸ್ವಾವಲಂಬಿ ಅಂತ ಸರ್ಚ್ ಕೊಟ್ಟ ನಂತರ ಸ್ವಾವಲಂಬಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಬಂದಿದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕಾರ್ಲೋ ಒಂದು. ಸೊ ಅವಾಗಲೇ ಒಂದೊಂದು ಬೇರೆ ಇತ್ತು. ಸೊ ಇವಾಗ ಕರೆಕ್ಟಾಗಿ ಸರ್ಚ್ ಮಾಡಿದ್ದೀನಿ ನೋಡಿ. ಸಾರಥಿ ಅಂತ ಸರ್ಚ್ ಕೊಟ್ಟ ನಂತರ ಈ ರೀತಿ ಬರುತ್ತೆ, ಸ್ವಾವಲಂಬಿ ಸಾರಥಿ ಸ್ಕೀಮ್ ಅಂತ ಬಂದಿದೆ. ಇದು ನೋಡಿ 4 ಲಕ್ಷ ಅಂತ ಬಂದಿದೆ. ಸ್ವಾವಲಂಬಿ ಸಾರಥಿ ವಾಹನ ಯೋಜನೆ, 4 ಲಕ್ಷ ರೂಪಾಯಿ ಸಬ್ಸಿಡಿ ಇರುವಂಥ ಯೋಜನೆ. ಇದನ್ನು ಈ ರೀತಿಯಾಗಿ ಬರಬೇಕು. ಸ್ವಾವಲಂಬಿ ಸಾರಥಿ ಅಂತ ಸರ್ಚ್ ಕೊಟ್ಟ ನಂತರ ಇದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ನೀವು ಫುಲ್ ಸೈಜ್ ವ್ಯೂ ಮಾಡ್ಬೇಕಂದ್ರೆ ಇದನ್ನು ಟಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫುಲ್ ಪೇಜ್ ಆಗುತ್ತೆ. ಇಲ್ಲಿ ಬಂದಿದೆ. ಇಲ್ಲಿ ಮೇಲುಗಡೆ ರೆಡ್ ಕಲರ್ ಸ್ಲೈಡ್ ಸ್ಲೋ ಆಗ್ತಾ ಇದೆ. ಸೊ ಅದು ಏನು ಸೂಚನೆ ಅಂತ ನೋಡ್ಕೊಳ್ಳಿ. ನಿನ್ನೆ ಬರ್ತದಲ್ಲ, ಇವತ್ತು ಬರ್ತಾ ಇದೆ ಈ ರೀತಿಯಾಗಿ. ಅಪ್ಲಿಕೇಶನ್ ಕೆಪ್ಟ್ ಇನ್ ಡ್ರಾಫ್ಟ್ ಮೋಡ್ ವಿಲ್ ಗೆಟ್ ಆಟೋ ಡಿಲೀಟೆಡ್ ಆಫ್ಟರ್ 1 ಡೇ ಫ್ರಮ್ ಡೇ ಆಫ್ ಸಬ್ಮಿಷನ್ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಅರ್ಧಕ್ಕೆ ನಿಲ್ಲಿಸಿದರೆ, ಅದು ಡ್ರಾಫ್ಟಲ್ಲಿ ಹೋಗಿ ಸೇವ್ ಆಗಿದ್ದರೆ ಅದು ಆಟೋಮೆಟಿಕ್ಕಾಗಿ 1 ದಿನ ನಂತರ ಆಟೋಮೆಟಿಕ್ ಅದು ಡಿಲೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಡ್ರಾಫ್ಟಲ್ಲಿ ಇದ್ದನ್ನು ಅವತ್ತಿಂದ ಕ್ಲಿಯರ್ ಮಾಡ್ಕೊಳ್ಳಿ ನೋಡಿ. ಸಮಾಜ ಕಲ್ಯಾಣ ಇಲಾಖೆ ಸ್ವಾವಲಂಬಿ ಸಾರಥಿ ವಾಹನ ಯೋಜನೆ 4 ಲಕ್ಷ ರೂಪಾಯಿ. ಇವಾಗ ನಾನು ST ಒಂದು ನಿಗಮದ ಒಂದು ಅರ್ಜಿಯನ್ನು ಹಾಕ್ತಾಯಿದ್ದೀನಿ. ಸೊ ನೀವು SC ST ಆಗಿದ್ದರೆ ಒಂದೇ ರೀತಿಯಾಗಿ ಹಾಕೋದಿರುತ್ತೆ. ಸೊ ಇವಾಗ ಮೊದಲಿಗೆ ನಿಗಮವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಗಮ ಅಂತ ಕೊಟ್ಟಿದ್ದಾರೆ, ಇದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಂತ ನೋಡಿ ಎಲ್ಲ ಒಂದು ನಿಗಮಗಳ ಹೆಸರುಗಳು ಇಲ್ಲಿ ಬರ್ತವೆ. ಒಂದು 7 ನಿಗಮದ ಹೆಸರು. ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಇದು ನಮಗೆ ಇಲ್ಲ. ಅದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇದಕ್ಕೆ ಹಾಕೋರು ನೀವು ಇದೇ ಸೆಲೆಕ್ಟನ್ನು ಮಾಡ್ಕೋಬೋದು. ಸೊ ನಾವಿಲ್ಲಿ ಕರ್ನಾಟಕ
ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾನು ಆಗ್ತಾಯಿದ್ದೀನಿ. ಸೊ ಹಾಗಾಗಿ ನಮ್ಮ ಸಮುದಾಯದ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಸಮುದಾಯದಕ್ಕೆ ಯಾವುದು ಬರುತ್ತೆ ಅಂತ ನೋಡಿಕೊಂಡು ತಿಳ್ಕೊಂಡು ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಎಲ್ಲರಿಗೂ ಯಾವೊಂದು ಸಮುದಾಯದಲ್ಲಿ ಯಾವ ನಿಗಮ ಇದೆ ಅಂತ. ಸೊ ಗೊತ್ತಿಲ್ಲಾರ್ದವ್ರಿಗೆ ಹೇಳ್ತಾ ಇದ್ದೀನಿ, ಭಾಳಷ್ಟು ಜನ ಇಲ್ಲೇ ತಪ್ಪು ಮಾಡ್ತಾರೆ. ಸೊ ನೋಡಿಕೊಂಡು ಹುಷಾರಾಗಿ ಸರಿಯಾಗಿ ತಿಳ್ಕೊಂಡ್ಗಿಸಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಲ ನೀವು ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ರೀತಿ ಕರೆಕ್ಷನ್ ಮಾಡ್ಕೋದಕ್ಕೆ ಅಪ್ಲಿಕೇಶನ್ ಡಿಲೀಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಸಮಸ್ಯೆ ಉದ್ಭವ ಆಗುತ್ತೆ. ಆಮೇಲೆ ನೋಡಿಕೊಂಡು ಸರಿಯಾಗಿದ್ದನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಆರ್ಥಿಕ ವರ್ಷ ಕೇಳುತ್ತೆ, ಫೈನಾನ್ಷಿಯಲ್ ಇಯರ್ 2025-26 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇವಾಗ ಆಧಾರ್ ದೃಢೀಕರಣ ಅಂತಿದೆ ನೋಡಿ, ಒಂದು ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಕೇಳಿದೆ ಚೂಸ್ ಡಿವೈಸ್ ಟೈಪ್ ಅಂತ ಕೇಳುತ್ತೆ. ನೀವು ಯಾವುದರಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಇವಾಗ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿ. ಮೊಬೈಲಲ್ಲಿ ಮಾಡ್ತಾಯಿದ್ರೆ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಅಂತ ತೊಗೋಬೇಕು. ಕಂಪ್ಯೂಟರಲ್ಲಿ ಮಾಡ್ತಾಯಿದ್ರೆ ಕಂಪ್ಯೂಟರ್ ಅಂತ ತೊಗೊಳ್ಳಿ, ಡೆಸ್ಕ್ಟಾಪು. ಸೊ ನಾನು ಮೊಬೈಲಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊಬೈಲ್ ಅಂತ ತೊಗೊತೀನಿ. ಅದರ ನಂತರಲ್ಲಿ ಆಧಾರ್ ಸಂಖ್ಯೆ ಕೇಳುತ್ತೆ. ನಿಮ್ಮ ಒಂದು ಯಾರ್ದು ಅರ್ಜಿ ಆಗ್ತಾಯಿದ್ರೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕನ್ಸೆಂಟನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ OTP ಅಂತಿದೆ ನೋಡಿ, ಈ ಒಂದು OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರುವಂಥ OTP ಹಾಕಿ ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ಈ KYC ಆಗುತ್ತೆ. ಬಂದಿರುವಂಥ OTPಯನ್ನು ಹಾಕಿ ನಾನು ಸಬ್ಮಿಟನ್ನು ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮತ್ತು ನಿಮಗೆ ರಿಟರ್ನ್ ಅಪ್ಲಿಕೇಶನ್ಗೆ ಬರುತ್ತೆ. ಇಲ್ಲಿ ಇವಾಗ ಏನು ಮಾಡಬೇಕಪ್ಪ ಅಂದರೆ OTP ಹಾಕಿದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನೇನು ಡೀಟೇಲ್ಸ್ ಇದೆ, ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಒಂದು ವಯಸ್ಸು ಏನೆಲ್ಲಿದೆ ಅದು ಆಟೋಮೆಟಿಕ್ ಆಗಿ ಇಲ್ಲಿ ನಿಮಗೆ ಶೋ ಆಗುತ್ತೆ. ಕನ್ನಡದಲ್ಲಿ ಹೆಸರು, ಇಂಗ್ಲೀಷಲ್ಲಿ ಹೆಸರು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ. ಸೊ ಇವಾಗ ಫಾದರ್ ನೇಮನ್ನು ಹಾಕ್ಕೊಳ್ಳಿ. ಇಲ್ಲಿ ತಂದೆ ಹೆಸರು ಅಂತಿದೆ ನೋಡಿ. ಗಂಡ ಮದುವೆ ಹುಡುಗಿ ಆಗಿದ್ದರೆ ಗಂಡನ ಹೆಸರು ಹಾಕ್ಬೇಕಂದ್ರೆ ಗಂಡನ ಹೆಸರು ಕೂಡ ಹಾಕೋಬೋದು. ಅದಾನಂತರ ಮೊಬೈಲ್ ಸಮಯಕ್ಕೆ ಎಂಟ್ರ್ ಮಾಡಿ ಚಾಲ್ತಿರುವ ಮೊಬೈಲ್ ನಂಬರು, ನಿಮ್ಮ ವಯಸ್ಸು ತೋರಿಸುತ್ತೆ. ಇಲ್ಲಿ ಮೇಲ್ ಆರ್ ಫಿಮೇಲ್ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಅದರ ನಂತರ ಪಡಿತರ ಚೀಟಿ ಸಂಖ್ಯೆ ಇದೆ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿ BPL ರೇಷನ್ ಕಾರ್ಡ್ ಇರಬೇಕು. ಅದನಂತರ ಎಕನಾಮಿಕ್ ಕ್ಲಾಸಿಫಿಕೇಷನ್ ಅಂತಿದೆ. ಸೊ ಎಕನಾಮಿಕ್ ಕ್ಲಾಸಿಫಿಕೇಷನಲ್ಲಿ BPL ಕಾರ್ಡ್ ಅಂತ ಏನಿದೆ BPL ಅಂತ ಹಾಕ್ಕೊಳ್ಳಿ. ಜಸ್ಟ್ BPL ಅಂತ ಹಾಕೊಂಬಿಡಿ. ಈ ರೀತಿಯಾಗಿ BPL ಅಂತ ಬರ್ಕೊಂಬಿಡಿ. ಅದರ ನಂತರ ಇಲ್ಲಿ ಕರ್ನಾಟಕ ಧರ್ಮ ಹಿಂದೂ ಸೆಲೆಕ್ಟ್ ಆಗಿದೆ. ದಿವ್ಯಾಂಗರೇ ಅಂತ ಕೇಳುತ್ತೆ, SR ನೋ ಕೇಳುತ್ತೆ. ಅಲ್ಲಿ ನೀವು ದಿವ್ಯಾಂಗರು ಡಿಫ್ರೆಂಟ್ಲಿ ಏಬಲ್ಡ್ ಹಾಕಿದರೆ ಮಾತ್ರ ಎಸ್ ಅಂತ ಕೊಡಬೇಕು, ಹಾಕಿದ್ದಿಲ್ಲ ಅಂದರೆ ನೋ ಅಂತ ಟಿಕ್ ಮಾಡ್ಕೊಳ್ಳಿ. ಕೆಳಗಡೆ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿದೆ ಆಧಾರ್ ಕಾರ್ಡ್ ಡಾಟಾ ಮೇಲೆ, ಅದನ್ನು ನೋಡ್ಕೊಳ್ಳಿ ಸರಿಯಾಗಿದೆ. ಮತ್ತು ಎಲ್ಲ ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕ್ಯಾಶ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಜಾತಿ ಪ್ರಮಾಣಪತ್ರದ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಮೊದಲಿಗೆ ಆಡಿ ಸಂಖ್ಯೆ ಕೇಳುತ್ತೆ, ಜಾತಿ ಪ್ರಮಾಣಪತ್ರ ಆಡಿ ಸಂಖ್ಯೆಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಎಂಟ್ರ್ ಮಾಡಿದ ನಂತರ ಇಲ್ಲಿ ಮತ್ತೆ ಆ್ಯನ್ಯುವಲ್ ಇನ್ಕಮ್ ಕೇಳ್ತಾಯಿದೆ, ವಾರ್ಷಿಕ ಆದಾಯ. ಅರ್ಬನ್ ಆಗಿದ್ದರೆ 2 ಲಕ್ಷ, ರೂರಲ್ ಆಗಿದ್ದರೆ ಅಪ್ ಟು 1.5 ಅಂತ ಕೊಟ್ಟಿದ್ದಾರೆ, 1.5 ಲಕ್ಷ ಅಂತ ಕೊಟ್ಟಿದ್ದಾರೆ. ನಾನು ಅರ್ಬನ್ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ, ನಗರ ಪ್ರದೇಶದ್ದು, ಹಾಗಾಗಿ 2 ಲಕ್ಷ ಅಂತ ತೊಗೊಂಡಿನಿ ಅಪ್ ಟು. ಆಡಿ ಸಂಖ್ಯೆ ಕಾಸ್ಟ್ ಇನ್ಕಮ್ ಹಾಕಿದ ನಂತರ ಆಡಿ ಸಂಖ್ಯೆಯಲ್ಲಿರುವಂಥ ನಿಮ್ಮ ಒಂದು ಹೆಸರು, ಜಾತಿ ಹೆಸರು ಎಲ್ಲನೂ ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ. ಅದಾನಂತರಲ್ಲಿ ಇನ್ಕಮ್ ಸಂಖ್ಯೆ ಕೇಳುತ್ತೆ. ಇನ್ಕಮ್ ಆಡಿ ಸರ್ಟಿಫಿಕೇಟ್ ನಂಬರು ಚಾಲ್ತಿಯಲ್ಲಿ ಇರಬೇಕು, ಅದೇ ರೀತಿ ಡೇಟ್ ಎಕ್ಸ್ಪೈರ್ ಆಗಿರಬಾರ್ದು. ಅದ್ರ ಕೂಡ ಒಂದು ಇನ್ಕಮ್ ಎಷ್ಟಿದೆ, ಅದರಲ್ಲಿ ಹೆಸರು ಏನಿದೆ ಎಲ್ಲನೂ ಬಂದುಬಿಡುತ್ತೆ ನಿಮಗೆ ಡೀಟೇಲ್ ಆಗಿ. ಸೊ ಇದೆಲ್ಲ ಮಾಹಿತಿ ಸರಿಯಾಗಿದೆ ಅಂತ ನೋಡ್ಕೋಬೇಕು. ಹಾಕಿರುವಂಥ ಡಾಟಾ ಹಾಕಿದ ನಂತರ ಇನ್ಕಮ್ಮು ಕ್ಯಾಶ್ನಲ್ಲಿ ಏನಿದೆ ಅದೇ ಒಂದು ಮಾಹಿತಿ ಈ ಒಂದು ಬಾಕ್ಸಲ್ಲಿ ಫಿಲಪ್ ಆಗಬೇಕು. ಅಂದಾಗ ಮಾತ್ರ ಅದು ಸರಿ ಇರುತ್ತೆ. ಒಂದು ಕೆಲವು ಸಲ ಬೇರೆ ಬಂದಿರುತ್ತೆ, ಒಂದು ಸಂಖ್ಯೆ ಆಡಿದ ನಂಬರ್ ತಪ್ಪು ಹಾಕಿದರೆ ಬೇರೆಯವ್ರದ್ದು ಡಾಟಾ ಪೇಚ್ ಆಗಿ ಬರುತ್ತೆ. ಹಾಗಾಗಿ ಅದನಂತರ ವಾಹನದ ವಿವರ ಅಂತ ಕೇಳುತ್ತೆ. ಇಲ್ಲಿ ಸ್ಕೀಮ್ ರಿಲೇಟೆಡ್ ಡೀಟೇಲ್ಸ್ ಏನಿದೆಯಲ್ಲ, ಇಲ್ಲಿ ಯಾವೊಂದು ವಾಹನ ತೊಗೊತಾ ಇದ್ದಾರೆ ಅಂತ ಕೇಳುತ್ತೆ. ಸೊ ಇದರಲ್ಲಿ ಗೂಡ್ಸ್ ವೆಹಿಕಲ್ ಅಂತ ಕೇಳ್ತಾ ಇದೆ. ಗೂಡ್ಸ್ ವೆಹಿಕಲ್ಲು ಅಂದರೆ ಟಾಟಾ AC, ಅಶೋಕ್ ಲೇಲ್ಯಾಂಡು ಏನಿರ್ತಾವಲ್ಲ ಗಾಡಿಗಳು ಗೂಡ್ಸ್ ವೆಹಿಕಲ್ಲು, ಆ ಒಂದು ಗೂಡ್ಸ್ ವೆಹಿಕಲ್ ಬೇಕು ಅಂದರೆ ಅದಕ್ಕೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೂಡ್ಸ್ ವೆಹಿಕಲ್ ಬೇಡ, ನಮಗೆ ಕಾರ್ದೇ ಬೇಕು, ಟ್ಯಾಕ್ಸಿ ಬೋರ್ಡು ಎಲ್ಲೋ ಬೋರ್ಡ್ದು ಕಾರೇ ಬೇಕು, ನಾವು ಟ್ಯಾಕ್ಸಿ ಓಡಿಸ್ತೀವಿ ಅಂದರೆ ಕೆಳಗೆ ಟ್ಯಾಕ್ಸಿ ಅಂತಲೇ ಕೊಟ್ಟಿದ್ದಾರಲ್ಲ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಇವೆರಡರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ಮಾಡ್ಕೊಂಡ ನಂತರ ಸಾಲದ ಉದ್ದೇಶ ಅಂತ ಕೇಳುತ್ತೆ, ಪರ್ಪಸ್ ಆಫ್ ಲೋನ್ ಅಂತ ಕೇಳುತ್ತೆ. ಇಲ್ಲಿ ಏನು ಬರ್ಕೋಬೇಕಪ್ಪ ಅಂದರೆ ಟ್ಯಾಕ್ಸಿ ಅಂತ ಬರ್ಕೊಂಬಿಡಿ, ಕಾರ್ ಟ್ಯಾಕ್ಸಿ ಅಂತ ಮಾಡ್ಕೊಳ್ಳಿ, ಅಥವಾ ಕಾರ್ ಟ್ಯಾಕ್ಸಿ ಪರ್ಪಸ್ ಅಂತ ಹಾಕ್ಕೊಳ್ಳಿ ನಡೆಯುತ್ತೆ. ಯಾಕಂದ್ರೆ ನಮಗೆ ಓಡಿಸೋದೇ ಟ್ಯಾಕ್ಸಿ ಪರ್ಪಸ್ಗೋಸ್ಕರ ಈ ಒಂದು ಲೋನ್ ಹಾಕ್ತಾಯಿದ್ದೀವಿ, ಹಾಗಾಗಿ ಕಾರ್ ಟ್ಯಾಕ್ಸಿ ಪರ್ಪಸ್ ಅಂತ ಹಾಕ್ಕೊಳ್ಳಿ ನಡೆಯುತ್ತೆ. ಅದರ ನಂತರ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ ಇರುವಂಥ 4 ವೀಲರ್ ಡ್ರೈವಿಂಗ್ ಲೈಸೆನ್ಸನ್ನು DL ನಂಬರನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಕೆಳಗಿನ ಡೀಟೇಲ್ಸ್ಗೆ ಬರೋಣ. ಅಡ್ರೆಸ್ ಡೀಟೇಲ್ಸು, ಇವಾಗ ನಿಮ್ಮ ವಿಳಾಸ ವಿವರ ಹಾಕಬೇಕು. ಮೊದಲಿಗೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ನಿಮ್ಮ ಸ್ವಂತ ಜಿಲ್ಲೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಯಾದಗಿರಿ ಜಿಲ್ಲೆ ಇದೆ, ಹಾಗಾಗಿ ಯಾದಗಿರಿ ಜಿಲ್ಲೆ ತೊಗೊತಾ ಇದ್ದೀನಿ. ನಿಮ್ಮ ಒಂದು ಸ್ವಂತ ತಾಲೂಕು ಯಾವುದಿದೆ ಆ ಒಂದು ತಾಲೂಕಿನ ಹೆಸರನ್ನು ಹಾಕ್ಕೊಳ್ಳಿ. ಅದರ ನಂತರ ಹೋಬಳಿ ಯಾವುದಿದೆ, ಹೋಬಳಿ ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಂಡು ಹಾಕ್ಕೊಳ್ಳಿ, ಮಿಸ್ಟೇಕ್ ಆಗಬಾರ್ದು. ಹಾಗಾಗಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಗ್ರಾಮ ಕೇಳುತ್ತೆ. ನೀವು ಅದನ್ನು ಗ್ರಾಮದವರಾಗಿದ್ದರೆ, ರೂರಲ್ ಭಾಗದವರಾಗಿದ್ದರೆ ನಿಮ್ಮೊಂದು ಹಳ್ಳಿಯ ಹೆಸರು, ಗ್ರಾಮದ ಹೆಸರು ಹಾಕ್ಕೊಳ್ಳಿ. ಸಿಟಿ ಆಗಿದ್ದರೆ ನಿಮ್ಮೊಂದು ಸಿಟಿ, ಟೌನ್ದು ಹಾಕ್ಕೊಳ್ಳಿ. ಅದರ ನಂತರ ವಿಧಾನಸಭಾ ಕ್ಷೇತ್ರ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮ್ ಅಂತ ಕೇಳುತ್ತೆ. MLA ಕ್ಷೇತ್ರ ಏನಂತ ಕರಿತೀವಲ್ಲ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್, ವಿಧಾನಸಭಾ ಕ್ಷೇತ್ರ, ಅದು ನಿಮಗೆ ಗೊತ್ತಿರಬೇಕು. ಅದನ್ನು ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ, ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ತಾಲೂಕು ಅಂದ್ಕೊಂಡು ತಾಲೂಕು ಹಾಕೊಂಡ್ಬಿಡ್ತಾರೆ. ಸೊ ಇದು ತಾಲೂಕಲ್ಲ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನೇ ಬೇರೆ, ತಾಲೂಕೇ ಬೇರೆ ಆಗುತ್ತೆ. ಕೆಲವೊಂದು ಕಡೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ನ ನೇಮೇ ಬೇರೆ ಇರುತ್ತೆ, ಊರೇ ಬೇರೆ ಇರುತ್ತೆ, ತಾಲೂಕೇ ಬೇರೆ ಇರುತ್ತೆ. ಹಾಗಾಗಿ ಎಲ್ಲ ತಾಲೂಕುಗಳು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಆಗಿರೋದಿಲ್ಲ. ಸೊ ಹಾಗಾಗಿ ತಿಳ್ಕೊಂಡು ಹಾಕ್ಕೊಳ್ಳಿ. ವಿಧಾನಸಭಾ ಕ್ಷೇತ್ರ ಪಕ್ಕ ಗೊತ್ತಿದ್ರೆ ಮಾತ್ರ ಹಾಕ್ಕೊಳ್ಳಿ. ಗೊತ್ತಿಲ್ಲ, ಡೌಟ್ ಇದೆ ಅಂದರೆ ಯಾರನ್ನಾದ್ರೂ ದೊಡ್ಡವ್ರನ್ನ ಕೇಳ್ಕೊಂಡು ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಯಾಕಂದರೆ ವಿಧಾನಸಭಾ ಕ್ಷೇತ್ರ ಭಾಳ ಜನ ತಪ್ಪು ಮಾಡ್ತಾರೆ. ನನಗೆ ಭಾಳಷ್ಟು ಕಮೆಂಟ್ ಮಾಡಿದ್ದಾರೆ ವಿಧಾನಸಭಾ ಕ್ಷೇತ್ರ ತಪ್ಪಾಗಿದೆ ಹೆಂಗೆ ಮಾಡ್ಬೇಕಂತ. ಸೊ ಹಾಗಾಗಿ ತಿಳ್ಕೊಂಡು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಇದು ಆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಥಳೀಯ MLA ಅವರಿಗೆ ಸೆಲೆಕ್ಷನ್ ಪ್ರೊಸೀಜರನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆ ಒಂದು ಕ್ಷೇತ್ರದ ಹೆಸರನ್ನು ಕರೆಕ್ಟ್ ಹಾಕ್ಕೊಳ್ಳಿ. ಅನಂತರ ವಿಳಾಸ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂತೆ ಸಂಪೂರ್ಣದ ವಿಳಾಸವನ್ನು ಇಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಅನಂತರ ಪಿನ್ ಕೋಡ್ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ, ತಪ್ಪು ಹಾಕೋಬೇಡಿ. ಸೊ ಇದಷ್ಟಾದಂಥ ತಳಗ ಡಿಕ್ಲರೇಷನ್ ಕೇಳುತ್ತೆ. ಡಿಕ್ಲರೇಷನ್ ಟಿಕ್ ಮಾಡ್ಕೊಳ್ಳಿ. ಇಲ್ಲ ಅಗ್ರಿ ಅಂತಿದೆ ನೋಡಿ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಏನಿದೆ ನೋಡಿ, ಈ ಒಂದು ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿಕೊಂಡು ಏನಾದರೂ ಡಾಕ್ಯುಮೆಂಟ್ ನಿಮ್ಮ ಅವೈಲೇಬಲ್ ಇಲ್ಲ, ಇಲ್ಲಿಗೆ ಸದ್ಯಕ್ಕೆ ಡ್ರಾಪ್ ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಡ್ರಾಪ್ ಆಪ್ಷನನ್ನು ಕೊಟ್ಟಿದ್ದಾರೆ ನೋಡಿ. ಡ್ರಾಪ್ ಮಾಡಿಕೊಂಡ್ರೆ ಈ ಒಂದು ಫೈಲು ಅಪ್ಲಿಕೇಶನ್ ಏನಿದೆಯಲ್ಲ ಅರ್ಧಕ್ಕೆ ನಿಂತು ಸೇವ್ ಆಗುತ್ತೆ ಸೇವಾ ಸಿಂಧು ಪೋರ್ಟಲಲ್ಲಿ. ಕಂಟಿನ್ಯೂ ಮಾಡ್ತೀನಿ, ಎಲ್ಲ ಒಂದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ, ಸರಿಯಾಗಿ ಫಿಲ್ ಮಾಡಿದ್ದೀನಿ ಅಂದರೆ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತೊಗೊಂಡು ಮತ್ತು ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ನಂಬರ್ ಡ್ರಾಪ್ ನಂಬರ್ ಬಂದಿರುತ್ತೆ. ಈ ಒಂದು ಡ್ರಾಪ್ ನಂಬರನ್ನು ಬರ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ನಾನು ಸ್ಕ್ರೀನ್ಶಾಟನ್ನು ತಗೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಮತ್ತೆ 2 ಆಪ್ಷನ್ ಬರುತ್ತೆ. ಅಟ್ಯಾಚ್ ಅನಗ್ಜರಿ ಅಂತ ಬಂದಿದೆ ನೋಡಿ, ಅಟ್ಯಾಚ್ ಅನಗ್ಜರಿ ಅಂತ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಮತ್ತು ಏನಾದರೂ ಮಾಹಿತಿ ಮೇಲ್ಗಡೆ ಎಲ್ಲ ಮಾಹಿತಿ ಇರೋದು, ಇಷ್ಟೊತ್ತು ಏನು ಫಿಲ್ ಮಾಡಿರ್ತಿಲ್ಲ ಆ ಒಂದು ಮಾಹಿತಿ ಮೇಲ್ಗಡೆ ಇರುತ್ತೆ. ಅದರಲ್ಲಿ ಏನಾದರೂ ಎಡಿಟ್ ಮಾಡ್ಕೋಬೇಕು ತಪ್ಪಾಗಿದ್ದರೆ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಎಡಿಟನ್ನು ಮಾಡ್ಕೋಕ್ಕೆ ಅವಕಾಶ ಇದೆ, ಇಲ್ಲೇ ಮಾಡ್ಕೋಬೋದು. ಸಬ್ಮಿಟ್ ಆದ ನಂತರ ಎಡಿಟ್ ಮಾಡ್ಕೋಕ್ಕೆ ಅವಕಾಶ ಇಲ್ಲ. ಸೊ ಏನಾದರೂ ಮಾಡ್ಕೋದಿದ್ರೆ ಎಡಿಟ್ ಅಂತ ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲನೂ ಕರೆಕ್ಟಾಗಿದೆಯಪ್ಪ ಅಂದರೆ ಇಲ್ಲಿ ಅಟ್ಯಾಚ್ ಅನಗ್ಜರಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ನೋಡಿ. ನೆಕ್ಸ್ಟ್ ಸ್ಟೆಪ್ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೈಲ್ ಅಪ್ಲೋಡ್ ಮಾಡೋದಿರುತ್ತೆ ನೋಡಿ. ಇಲ್ಲಿ ಫೈಲ್ ಏನೇನು ಅಪ್ಲೋಡ್ ಕೇಳಿದ್ದಾರೆ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ JPG ಫಾರ್ಮೆಟಲ್ಲಿ ಇರಬೇಕು. ಅದನಂತರ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಅನಂತರ ಬ್ಯಾಂಕ್ ಪಾಸ್ಬುಕ್ಕು ಫ್ರಂಟ್ ಪೇಜ್ ಅಪ್ಲೋಡ್ ಮಾಡಬೇಕು. ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಅಪ್ಲೋಡನ್ನು ಮಾಡಬೇಕು. ಸೊ ಇವಿಷ್ಟು ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಬೇಕು. ಸೊ ಇಲ್ಲಿ ಸೆಲೆಕ್ಟ್ ಅಂತಿದೆ ನೋಡಿ, ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಒಂದೊಂದಾಗಿ ಇಲ್ಲಿ ಮುಂದುಗಡೆ ಚೂಸ್ ಫೈಲ್ ಅಂತಿದೆ ನೋಡಿ, ಇಲ್ಲಿ ಹೆಂಗೆ ಕಾಣ್ತದಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಫೈಲ್ ಓಪನ್ ಆಗುತ್ತೆ. ಸೊ ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕು. ಮಾಡಿದ ನಂತರ ಸೇವ್ ಅನಗ್ಜರಿ ಅಂತಿದೆ ನೋಡಿ, ಇಲ್ಲಿ ಈ ಒಂದು ಸೇವ್ ಅನಗ್ಜರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೇವ್ ಆಗುತ್ತೆ ನೋಡಿ. ಸೇವ್ ಅನಗ್ಜರಿ ಅಂತ ಕೊಟ್ಟ ನಂತರ ಲಾಸ್ಟಲ್ಲಿ ಏನೆಲ್ಲ ಅಪ್ಲೋಡ್ ಮಾಡಿದ್ವಿ ಎಲ್ಲನೂ ಇಲ್ಲಿ ಶೋ ಆಗುತ್ತಾ ಹೋಗುತ್ತೆ ನೋಡಿ. ಪಾಸ್ಪೋರ್ಟ್ ಸೈಜ್ ಫೋಟೋ, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, DL ಎಲ್ಲನೂ ಇಲ್ಲಿ ಅಪ್ಲೋಡನ್ನು ಮಾಡಿದ್ದೀನಿ. ಲಾಸ್ಟಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರ್ತಾಯಿದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ, ವೇಟ್ ಮಾಡಿ ನೋಡಿ. ಲೋಡಿಂಗ್ ತೊಗೊಂಡ ನಂತರ ಈ ರೀತಿಯಾಗಿ ಬಂದಿದೆ, ಅಕ್ಲಾಜ್ಮೆಂಟ್ ಬಂದಿದೆ. ಲಾಸ್ಟಲ್ಲಿ ನಿಮಗೆ ಈ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ. ಕರ್ನಾಟಕ ಸರ್ಕಾರ ಅಕ್ಲಾಜ್ಮೆಂಟ್ ಸ್ವೀಕೃತಿ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಬಂದಿದೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ನೋಡಿ, ಈ ರೀತಿಯಾಗಿ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ. ಇದರಲ್ಲಿ ನಿಮ್ಮ ಒಂದು ಯಾವ ಒಂದು ಸ್ಕೀಮಿಗೆ ನೀವು ಅಪ್ಲೈ ಮಾಡಿದ್ದೀರಾ ಆ ಒಂದು ಸ್ಕೀಮ್ ಹೆಸರು, ಮತ್ತು ಯಾವ ಒಂದು ನಿಗಮದಕ್ಕೆ ಅಪ್ಲೈ ಮಾಡಿದ್ದೀರಾ ಆ ಒಂದು ನಿಗಮದ ಹೆಸರು, ಮತ್ತು ನಿಮ್ಮದು ಅಡ್ರೆಸ್ಸು, ನಿಮ್ಮದು ವಿಳಾಸ ಸಂಪೂರ್ಣ ಎಲ್ಲ ಬರುತ್ತೆ. ಇದನ್ನು ಒಂದು ಕಾಪಿ ಅಕ್ಲಾಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಮುಂದೆ ರೆಫರೆನ್ಸ್ಗೆ ಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಯಾವುದೇ ರೀತಿ ಆನ್ಲೈನ್ ಸೆಂಟ್ರಿಗೆ ಹೋಗದೆ, ಗ್ರಾಮೋನ್ ಕರ್ನಾಟಕವನ್ನು ಹೋಗದೆ, ನಿಮ್ಮ ಒಂದು ಮೊಬೈಲಲ್ಲೇ ಈ ಒಂದು ಸರ್ಕಾರದ SC/ST ಅಥವಾ ಜನರಲ್ OBC ಅವರ ಒಂದು ನಿಗಮಗಳು ಏನಿರ್ತವೆ ಎಲ್ಲ ಒಂದು ನಿಗಮಗಳು ಇವಾಗ ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲೇ ಮನೆಯಲ್ಲೇ ಕುಂತು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ.
ಸೊ ನಿಮ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಯಾವುದೇ ಸ್ಟೆಪ್ ಇರಲಿ, ಏನಾದರೂ ಎರರ್ ಬರ್ತಾ ಇದ್ದರೆ ಅದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನಮಗೆ ಗೊತ್ತಿರೋಷ್ಟು ನಿಮಗೆ ಮಾಹಿತಿಯನ್ನು ನಾವು ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀವಿ. ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ, ಅಲ್ಲಿ ಒಂದು ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.